ಹಾಂ ಹೇಳಿ ಈಗ. ಸರ್ CM DCM ಡೈಲಿಗೆ ಹೋಗ್ತಿದ್ದಾರೆ ಸರ್, ಏನು ವಿಶೇಷ ನಿನ್ನೆ? ಅದು AICC ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವ್ರ ಜೊತೆಯಲ್ಲಿ ಭೇಟಿ ಮಾಡಿ ಕರ್ನಾಟಕದಲ್ಲಿ ಏನೇನು ನಡೀತಾ ಇದೆ ಅದೆಲ್ಲ ವಿಷಯಗಳ ಬಗ್ಗೆ ತಿಳಿಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಬಹುಶಃ ಮುಖ್ಯಮಂತ್ರಿಗಳಿಗೆ ಇನ್ನೂ ಬೇರೆ ಬೇರೆ ಕೆಲಸಗಳು ಕೂಡ ಇರ್ತದೆ, ದೆಹಲಿಗೆ ಹೋದಾಗ ಬೇರೆ ಬೇರೆ ಕೆಲಸಗಳು ಇರ್ತದೆ. ಆದರೆ ಮುಖ್ಯವಾಗಿ ಪಕ್ಷದ ವರಿಷ್ಠರಿಗೆ ಇಲ್ಲಿಯ ಬೆಳವಣಿಗೆಗಳು ಅದೆಲ್ಲ ನಿಮಗೆಲ್ಲ ಗೊತ್ತೇ ಇದೆ. ಅದರ ಬಗ್ಗೆ ಖುದ್ದಾಗಿ ಮಾಹಿತಿ ನೀಡೋದಕ್ಕೆ ಹೋಗ್ತಾ ಇದ್ದಾರೆ. ರಾಷ್ಟ್ರಪತಿಗಳನ್ನ ಭೇಟಿಯಾಗುವಂಥದ್ದು ಏನು ಆ ಥರ ಕಾರ್ಯಕ್ರಮ ನನಗೇನು ಗೊತ್ತಿಲ್ಲ. ಯಾಕೆಂದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಅನೇಕ ಶಾಸಕರು ಎಲ್ಲರೂ ಕೂಡ ಭಾಳ ಒಕ್ಕೊರಲಿನಿಂದ ಹೇಳಿದ್ರು, ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೀವಿ ಮತ್ತು ರಾಜ್ಯಪಾಲರ ನಡೆ ಏನಿದೆ ಇದು ಅತ್ಯಂತ ಒಂದು ನೋವಿನ ಸಂಗತಿ. ಅವರು ಈ ರೀತಿಯಾದಂಥ ನಡೆ ಅವ್ರು ಇಡಬಾರ್ದಾಗಿತ್ತು ಅಂತ ಎಲ್ಲ ಶಾಸಕರು ಅಭಿಪ್ರಾಯ ಕೊಟ್ಟು, ಮತ್ತು ರಾಜ್ಯಪಾಲರು ಈ ರೀತಿ ತಪ್ಪು ಹೆಜ್ಜೆ ಇಟ್ಟಾಗ ಅದು ನಾವು ಅವರ ಬಗ್ಗೆ ಅವರ ನಡೆ ಮತ್ತು ಅವರ ನಡವಳಿಕೆ ಇವತ್ತು ಸರಿ ಇಲ್ಲದೆ ಇರೋದ್ರಿಂದ ಅದು ರಾಷ್ಟ್ರಪತಿಗಳಿಗೆ ದೂರನ್ನು ನೀಡಬೇಕು ಅಂತ ಹೇಳಿ ಎಲ್ಲ ಶಾಸಕರುಗಳು ಹೇಳ್ತಾಯಿದ್ರು. ಅದನ್ನು ನಾನು ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಮುಖ್ಯಮಂತ್ರಿಯವರು ಹೇಳಿದ್ರು. ಅದು ಮುಂದೆ ಏನಾಗುತ್ತೆ ನೋಡೋಣ. ಇಲ್ಲ, ಅದೇ ಹೇಳಿದ್ನಲ್ಲ, ಎಲ್ಲ MLAs ಅವ್ರ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ರಾಜ್ಯಪಾಲರು ಈ ರೀತಿ ರಾಜ್ಯದ ಒಬ್ಬ ಮುಖ್ಯಸ್ಥ ಆಗಿ ಒಂದು ಸಂವಿಧಾನದ ಹುದ್ದೆ ಅದು, ಮತ್ತು ಅವರು ಈ ರಾಜ್ಯದ ಕಾನ್ಸ್ಟಿಟ್ಯೂಷನಲ್ ಹೆಡ್, ಅವರೇ ರಾಜ್ಯದ ಒಂದು ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರದಲ್ಲಿ ಶಾಮೀಲಾಗಿ ಅವರು ಕೇಂದ್ರ ಸರ್ಕಾರ ಮತ್ತು BJPಯ ಒಂದು ಸಹಚರರಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅದು ನಾವು ಮುಂದೆ ಏನು ಕ್ರಮ ತಗೊಳ್ಬೇಕು? ಕೋರ್ಟ್ಗಾದರೂ ಹೋಗಬೇಕಾಗ್ತದೆ, ಅಥವಾ ರಾಷ್ಟ್ರಪತಿಗಳಿಗೆ ಹೋಗಿ ಇವರು ಸಂವಿಧಾನ ಬಾಹಿರವಾದಂಥ ನಡೆ ಇಡ್ತಾ ಇದ್ದಾರೆ ಅಂತೇಳಿ ನಾವು ಅವ್ರಿಗೆ ತಿಳಿಸ್ಬೇಕು ಅಂತ ಎಲ್ಲ MLAs ಹೇಳ್ತಾಯಿದ್ರು. ಅದಕ್ಕೆ ಆ ವಿಚಾರದ ಬಗ್ಗೆ CM ಅವರು ನಾನು ಇನ್ನೂ ಚರ್ಚೆ ಮಾಡ್ತೀನಪ್ಪ ಅಂತ ಹೇಳಿದ್ದಾರೆ. ಬಹುಶಃ ಇವತ್ತು ದೆಹಲಿಗೆ ಹೋಗ್ತಾ ಇರೋದ್ರಿಂದ ಖರ್ಗೆ ಸಾಹೇಬ್ರ ಜೊತೆ ರಾಹುಲ್ ಗಾಂಧಿಯವ್ರ ಜೊತೆನೂ ಈ ವಿಚಾರ ಚರ್ಚೆ ಮಾಡ್ಬೋದು. ಮುಂದೆ ಏನು ಮತ್ತು AICC ನಮ್ಮ ಇನ್ನು ವೇಣುಗೋಪಾಲ್ ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಎಲ್ಲ ಚರ್ಚೆ ಮಾಡ್ತಾರೆ. 11 ಮಸೀದಿಗಳನ್ನು ಮತ್ತೆ ವಾಪಸ್ ಕಳಿಸಿದ್ದಾರೆ ಬಿಲ್ಗಳನ್ನು. ಯಾಕೆ ಇಷ್ಟೊಂದು ರಾಜ್ಯಪಾಲ? ಅದು ಯಾವ್ಯಾವ ಕಾರಣಕ್ಕೆ ಅಂತ ಆ ಬಿಲ್ಲಿನ ಸ್ಪಷ್ಟೀಕರಣಗಳು ಏನಾದರೂ ಇದ್ದರೆ ಕೇಳಿರ್ಬೋದು. ಅದು ತಿಳ್ಕೊಂಡು ನಾನು ಆಮೇಲೆ ಹೇಳ್ತೀನಿ. ಅದನ್ನು ನಾನು ಈಗ ಉದ್ದೇಶಪೂರ್ವಕವಾಗಿ ವಾಪಸ್ ಕಳಿಸಿ ಅಂತ ಹೇಳೋಕ್ಕೆ ಹೋಗೋದಿಲ್ಲ. ಆದರೆ ಬಹುಶಃ ಬೇರೆ ಬೇರೆ ಸ್ಪಷ್ಟೀಕರಣಗಳು ಕೇಳಿರ್ಬೋದು. ಅದ್ರ ಬಗ್ಗೆ ಆ ಇಲಾಖೆಯವರು ಸ್ಪಷ್ಟೀಕರಣ ನೀಡಿ ವಾಪಸ್ ಅವ್ರ ಹತ್ರ ಕಳಿಸ್ಬೋದು ನಾವು. ಸರ್, ಹಿಂದೆ ಕೋವಿಡ್ ಹಗರಣಗಳ ಬಗ್ಗೆ ತಕ್ಷಣಕ್ಕೆ ಒಂದು ಸಮಿತಿ ಮಾಡಿದ್ರಿ, ಆ ಸಮಿತಿಯಲ್ಲಿ ವರದಿ ಇಲ್ಲ, ತಕ್ಷಣಕ್ಕೆ ಅಂತ ಹೇಳಿದ್ರೆ ಅದು ಜಸ್ಟಿಸ್ ಡಕೋನ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗ ರಚನೆ ಆಗಿದೆ. ಅವರು ತನಿಖೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅತ್ಯಂತ ಒಬ್ಬ ಪ್ರಾಮಾಣಿಕ ಮತ್ತು ಒಳ್ಳೆ ಹೆಸರಿರುವಂಥ ಒಬ್ಬ ನ್ಯಾಯಾಧೀಶರಾಗಿದ್ದರು. ಅವರು ಇನ್ನೇನು ಒಂದು ಕೊನೆ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವರದಿ ಆಧಾರ ಮುಂದೆ ವರದಿ ಬಂದಮೇಲೆ, ಕಮಿಷನ್ ರಿಪೋರ್ಟ್ ಬಂದಮೇಲೆ ನಂತರ ಏನು ಕ್ರಮ ತೊಗೊಳ್ಬೇಕು ನಾವು ತೊಗೊಳ್ತೀವಿ. ಈಗ BJP ಅವರನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಕುಮಾರಸ್ವಾಮಿ ಅವರ ಮೇಲೆ ಲೋಕಾಯುಕ್ತ ವರದಿ ಇದೆ. ಈಗ ವಿರೋಧ ಪಕ್ಷದ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? DMK ತಮಿಳ್ನಾಡಲ್ಲಿ ಯಾಕೆ ಸ್ಟಾಲಿನ್ ಟಾರ್ಗೆಟ್ ಮಾಡ್ತಾರೆ? ಕೇರಳದಲ್ಲಿ ಯಾಕೆ ಪಿನರಿ ವಿಜಯನ್ ಟಾರ್ಗೆಟ್ ಮಾಡ್ತಾರೆ? ಇಲ್ಲಿ ಯಾಕೆ ಈ ಥರ ಮಾಡ್ತಾರೆ? ದೆಹಲಿಯಲ್ಲಿ ಕೇಜ್ರಿವಾಲ್ಗೆ ಯಾಕೆ ಮಾಡ್ತಾರೆ? ಜಾರ್ಖಂಡ್ ಸೊರೇನ್ ಮೇಲೆ ಯಾಕೆ ಮಾಡ್ತಾರೆ? ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಯಾಕೆ ಮಾಡ್ತಾರೆ? ಮತ್ತು ಬೇರೆ ಬೇರೆ ಇರೋ ಸರ್ಕಾರಗಳು, ಈಗ ಮಹಾರಾಷ್ಟ್ರ ನಮ್ಮ ಸರ್ಕಾರ ಇತ್ತು, ಅಲ್ಲಿ ರಾಜ್ಯಪಾಲರು ಯಾವ ರೀತಿ ನಡ್ಕೊಂಡ್ರು, ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದಲ್ಲ. BJPಗೆ ಯಾವ ನೈತಿಕತೆ ಇಲ್ಲ. BJPಗೆ ಹೋದ ಅಧಿಕಾರ ಹಿಡಿಯೋದಕ್ಕೆ ಎಲ್ಲ ತಪ್ಪುಗಳು ಮಾಡೋದು ಕೂಡ ತಯಾರಾಗಿ ನಿಂತಿರುವಂಥ ಒಂದು ಪಕ್ಷ. ಮತ್ತು ಅದು ಯಾವುದೇ ಒಂದು ಸಿದ್ಧಾಂತ ಆಗಲಿ, ಬರೀ ಬಾಯಲ್ಲಿ ಮಾತ್ರ ಮಾತಾಡ್ತಾರೆ ಅಷ್ಟೇ. ನಮಗೆ ರಾಮರಾಜ್ಯ ಮಾಡಬೇಕು, ನಾವು ಭಾಳ ಧರ್ಮಾಧಾರಿತ ಒಂದು ಪಕ್ಷ, ನಾವು ಭಾಳ ಒಂದು ಸಿದ್ಧಾಂತಕ್ಕೆ ದೇಶಭಕ್ತರು, ಭಾರತ್ ಮಾತಾ ಕಿ ಜೈ, ಅದೆಲ್ಲ ಕೇವಲ ಕಪಟ ಅವರ ಒಂದು ನಡವಳಿಕೆ, ಕಪಟದ ಒಂದು ವರ್ತನೆ. ಯಾಕೆಂದರೆ ಇದೆಲ್ಲ ಜಾಸ್ತಿ ಯಾರು ಹೇಳ್ತಾರಲ್ಲ ಅವರೇ ಎಲ್ಲ ತಪ್ಪು ಮಾಡೋರು.
ಸರಿಯಾಗಿರೋರು ಏನು ಹೇಳೋಕ್ಕೆ ಹೋಗಲ್ಲ, ಅವ್ರು ಸರಿಯಾಗಿ ಇರ್ತಾರೆ. ಇವರು ಜಾಸ್ತಿ ತೋರಿಸ್ಕೊಳ್ತಾರ, ನಾವು ದೇಶ ಪ್ರೇಮಿಗಳು, ನಾವು ದೇಶಭಕ್ತರು, ನಾವು ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅದೇ ಮಾಡಬಾರ್ದ ಅನಾಚಾರ ಎಲ್ಲ ಮಾಡೋರೇ ಇವರು, ಬೆಂಕಿ ಹಚ್ಚೋ ಕೆಲಸನೂ ಮಾಡೋರು ಇವರು, ದ್ವೇಷ ಹುಟ್ಟಿಸುವಂಥವ್ರು ಇವರು. ಆದರೆ ಬಂದು ಏನೋ ನಾವು ಭಾಳ ಒಳ್ಳೆ ಜನ ಅಂತ ತೋರಿಸ್ಕೊಳ್ಳೋರು ಕೂಡ ಇವರೇ. ಸೊ ನೀವು ನಿಮ್ಮ ಪ್ರಶ್ನೆಗೆ ಉತ್ತರ ಅದೇನೆ, ಎಲ್ಲ ಇವರೇ ಮಾಡ್ತಾ ಇರೋದು. ಇವತ್ತು IT, CBI, ED ಬಗ್ಗೆ ನಿಮ್ಗೆ ಗೊತ್ತಿದೆ, ಯಾರ ಮೇಲೆ ಅವ್ರು ದಾಳಿ ಮಾಡ್ತಾರೆ. ಒಬ್ಬ BJP ಪಕ್ಷ ಲೀಡ್ರ್ ಆಗಲಿ ಅಥವಾ ಸರ್ಕಾರಗಳಿರೋ ಕಡೆ ಅವ್ರು ಯಾರೂ ಕಾಣಿಸೋದೇ ಇಲ್ಲ. ಇವತ್ತು ಬೇರೆ ಎಲ್ಲ ಸಂಸ್ಥೆಗಳು, ಇವತ್ತು ಸೆಬಿ ಕೂಡ ಇವತ್ತು ನಮಗೆ ಅನುಮಾನ ಬರುವಂಥ ರೀತಿಯಲ್ಲಾಗಿದೆ. ರಿಸರ್ವ್ ಬ್ಯಾಂಕ್ ಬಗ್ಗೆ ನಮಗೆ ಸಂಶಯ ಬಂದಿದೆ. C&AG ಬಗ್ಗೆ ಇವತ್ತು ಅವ್ರ ಬಗ್ಗೆ ನಮಗೆ ನಂಬಿಕೆ ಇಲ್ಲ. ಮತ್ತು ಸ್ಟ್ಯಾಟಿಸ್ಟಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಈಗ ಯಾವುದೇ ಮಾಹಿತಿ ಹೊರಗೆ ಬರ್ತಾ ಇಲ್ಲ. ಯಾವ ಸಮಸ್ಯೆ ಬಿಟ್ಟಿದ್ದಾರೆ ಹೇಳಿ ಇವರು? ಏನೋ ಮೊನ್ನೆ ಸದ್ಯ ದೇಶದ ಜನ ಒಂದು ತೀರ್ಮಾನ ಮಾಡಿ ಅವ್ರಿಗೊಂದು ಅಲ್ಪಸಂಖ್ಯಾತ ಸರ್ಕಾರ ಆಗಿದೆ. ಇಲ್ಲದೆ ಹೋದರೆ ಪಾರ್ಲಿಮೆಂಟ್ಗೆ ಬೆಲೆ ಇರಲಿಲ್ಲ, ಲೋಕಸಭಾಗೆ ಬೆಲೆ ಇರಲಿಲ್ಲ, ರಾಜ್ಯಸಭಾಗೆ ಬೆಲೆ ಇರಲಿಲ್ಲ, ಯಾರಿಗೂ ಕೇರ್ ಮಾಡಲ್ಲ ಇವರು. ಸೊ ಇದು ಅವರು ಒಂದು ಪ್ರಜಾಪ್ರಭುತ್ವ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಂದು ಪಕ್ಷ ಇವತ್ತು BJP. ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತೀರಿ, CM ಅವರು ಅಹಿಂದ ನಾಯಕರು, ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಮತ್ತೆ ರಾಜ್ಯಪಾಲರು ಹಿಂದುಳಿದವರು ಸರ್, ಅವ್ರ ಈಗ ನಾವು ರಾಜ್ಯಪಾಲ ಟಾರ್ಗೆಟ್ ಮಾಡ್ತಾ ಇದೀವ? ಅಲ್ಲ, ಬಾಯಿಗೆ ಬಂದಂಗೆ ಬೈದು ನಾವು ಇದುವರೆಗೂ ಕೂಡ ರಾಜ್ಯಪಾಲರಿಗೆ ಏನಾದ್ರು ಹೇಳಿದ್ವಾ? ರಾಜ್ಯಪಾಲರು ಯಾವಾಗ ಮಾತಾಡಿದ್ದಾರೆ? ಅದು ಯಾವಾಗ ಮಾತಾಡಿದ್ದು? ಈಗ ಯಾವಾಗ ಮಾತಾಡಿದ್ದು? ನಾವು ಯಾವಾಗ ಮಾತಾಡೋದು ಅಂತ ಹೇಳಿದ್ರೆ, ಒಂದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಒಬ್ಬರು ರಾಜ್ಯಪಾಲರು ಅದೇ ದಿವಸ ಶೋ ಕಾಸ್ ನೋಟಿಸ್ ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ರೆ CM ಅವ್ರ ಮೇಲೆ, ಈ ರಾಜ್ಯಪಾಲರು ಏನು ಮಾಡ್ತಾರೆ ಅಂತ ಅಲ್ಲೇ ಗೊತ್ತಾಗೋದಿಲ್ವಾ? ಯಾರ ಮೇಲೆ ಕುಮಾರಸ್ವಾಮಿಯವರು, ಶಶಿಕಲಾ ಜೊಲ್ಲೆ ಅವರು, ನಿರಾನಿ ಅವರು, ಜನಾರ್ದನ್ ರೆಡ್ಡಿ ಅವ್ರ ಮೇಲೆಲ್ಲ ಲೋಕಾಯುಕ್ತ ಅವರು ಪೊಲೀಸವರು ಎನ್ಕ್ವೈರಿ ಮಾಡಿ ತನಿಖೆ ಮಾಡಿ 2 ಕೇಸಲ್ಲಿ ಚಾರ್ಜ್ ಶೀಟ್ಗಳು ರೆಡಿ ಮಾಡಿಕೊಂಡು ಸ್ಯಾಂಕ್ಷನ್ಗೆ ಅವರು ಪರ್ಮಿಷನ್ ಕೇಳಿದಾಗ ಅದಕ್ಕೆ ಯಾವುದನ್ನು ಕೂಡ ಕೊಡ್ದೇ ಸುಮ್ಮನೆ ಅದು ಕೊಡದು ಬಿದ್ದಿದೆ ಅವೆಲ್ಲ, ಆಯಿತಾ? ಅದಕ್ಕೆ ಅದು ಒಂದು ಸಂಸ್ಥೆ ಮಾಡಿರೋಂಥ ತನಿಖೆ. ಇದು ಯಾರೋ ಬೀದಿಲಿ ಬರೋರು ಯಾರೋ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನೀವು ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ, ಈಗ ಒಂದು ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥದ್ದು ಅದೇನು ಸಾಮಾನ್ಯ ವಿಷಯನ? ಒಬ್ಬ ಮುಖ್ಯಮಂತ್ರಿನ ಈ ರೀತಿಯಾಗಿ ನೀವು ಒಂದು ಕೇವಲವಾಗಿ ಅವ್ರ ಮೇಲೆ ನೀವು ರಾಜಕೀಯ ದುರುದ್ದೇಶದಿಂದ ನೀವು ಅವ್ರ ಮೇಲೆ ಅವ್ರಿಗೆ ಗೌರವಿಸುವಂಥ ಅವಮಾನಿಸುವಂಥ ಕೆಲಸ ಮಾಡಿದಾಗ ಅದೇನು ಸಾಮಾನ್ಯ ವಿಚಾರನ? ಯಾಕಂದರೆ ಈ ರಾಜ್ಯದ ಜನ ತಾನೇ ಆಶೀರ್ವಾದ ಮಾಡಿರೋದು. 136 ಜನ ಶಾಸಕರಿಗೆ ಗೆಲ್ಸೋರು ಯಾರು? ಈ ರಾಜ್ಯದ ಜನತೆ ತಾನೇ. ಅದನ್ನು ಭಾಳ ನೀವು ಒಂದು ಷಡ್ಯಂತ್ರಕ್ಕೆ ನೀವು ಶಾಮೀಲಾಗ್ಬಿಟ್ಟು ಗವರ್ನರು ಈ ಥರ ಮಾಡಿದ್ರೆ ಸುಮ್ಮನೆ ಕೂತ್ಕೋಬೇಕಾ ನಾವು ಇದುವರೆಗೂ ಗವರ್ನರ್ಗೆ ಯಾವತ್ತೂ ಕೂಡ ನಾವು ಅವ್ರಿಗೆ ಟೀಕೆ ಮಾಡಿರಲಿಲ್ಲ. ಆದರೆ ಈ ಥರ ಒಂದು ಅವ್ರ ಪಾಪ, ಅದಕ್ಕೆ ಅವರನ್ನು ಈ ರೀತಿಯಾದಂಥ ಒಂದು ಕೇಂದ್ರದ BJPಯವರು ಒತ್ತಡ ಹಾಕಿ ಮಾಡಿಸಿದ್ದಾರೆ, ಅದು ಬೇರೆ ಪ್ರಶ್ನೆ. ನಾನೇನು ರಾಜ್ಯಪಾಲರ ವೈಯಕ್ತಿಕವಾಗಿ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಆದರೆ ಅವರು ಆ ಸ್ಥಾನಕ್ಕೆ ಇವತ್ತಿನ ದಿವಸ ಆ ಸ್ಥಾನದ ಕೂತ್ಕೊಂಡು ಈ ರೀತಿಯಾದಂಥ ಕೆಲಸ ಮಾಡಬಾರ್ದಾಗಿತ್ತು. ಇದು ಇವತ್ತು ನಮಗೆ ಅವ್ರ ಮೇಲೆ ವಿಶ್ವಾಸ ನಾವು ಕಳ್ಕೊಂಡಿದ್ದೀವಿ, ಅವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ ಈಗ. ಮತ್ತು ಈ ರೀತಿಯಾದಂಥ ಅವರು ಮಾಡಿರೋದ್ರಿಂದ ನಾವು ಖಂಡಿತವಾಗಿಯೂ ಇದು ಒಂದು ಸಣ್ಣ ಸಂಗತಿ ಏನಲ್ಲ. ಇದು ಅಷ್ಟು ಸಿಂಪಲ್ಲಾಗಿ ನೀವು ಹೇಳೋಕ್ಕಾಗಲ್ಲ. ಏನೋ ಕೊಟ್ಟರೆ ಬಿಡ್ರಿ, ಯಾಕೆ ಅದ್ರ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಆ ಥರ ಹೇಳುವಂಥ ಪರಿಸ್ಥಿತಿ ಅಲ್ಲ ಇದು. ಈಗ ಅವರು ರಾಷ್ಟ್ರಪತಿ BJPಯವರಿಗೆ ಏನಾಗಬೇಕಾಗಿದೆ ಹೇಳಿ? ಅವ್ರ ಪಕ್ಷದಲ್ಲೇ ಈಗ ಅವ್ರ ಬಗ್ಗೆ, ಈಗ ವಿಜೇಂದ್ರ ಬಗ್ಗೆ BJPಯವರು ಏನು ಹೇಳ್ತಾ ಇದ್ದಾರೆ, ಯಡಿಯೂರಪ್ಪನವ್ರ ಬಗ್ಗೆ BJPಯವರು ಏನು ಹೇಳ್ತಾ ಇದ್ದಾರೆ ಅಲ್ವಾ? ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಕಾಂಗ್ರೆಸ್ ಒಂದು ಹೇಳ್ತೀನಿ, ಕಾಂಗ್ರೆಸ್ ಅಂತೂ ಒಗ್ಗಟ್ಟಾಗಿದ್ದೀವಿ. ನಮ್ಮ ಸಂಪುಟ 100ಕ್ಕೆ 100 ಸಿದ್ದರಾಮಯ್ಯವ್ರ ಜೊತೆ ಇದೆ, ನಮ್ಮ ಶಾಸಕಾಂಗ ಪಕ್ಷ 100ಕ್ಕೆ 100 ಅವ್ರ ಜೊತೆಯಲ್ಲಿದೆ. ಯಾವ ಒಂದು ಭೇದ ಭಾವ ಇಲ್ಲ, ವ್ಯತ್ಯಾಸ ಇಲ್ಲ. ಅವ್ರ ಮನೆ ಈಗ ಎಲ್ಲ ಒಡೆದೋಗಿರುವಂಥ ಮನೆ. ವಿಜೇಂದ್ರನ ತೆಗಿಬೇಕು ಅಂತಲೇ ಅಲ್ಲಿ ಸುಮಾರು ಜನ BJP ಲೀಡರ್ಸೇ ಮಾತಾಡ್ತವ್ರೆ. ಅದು ಯಾಕಂದ್ರೆ ಭ್ರಷ್ಟಾಚಾರದ ಇವರೆಲ್ಲ ಕಿಂಗ್ಗಳು. ಯಾರು ವಿಜೇಂದ್ರ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಕ್ಕೆ 0.01% ನೈತಿಕತೆಯೂ ಇಲ್ಲ. ಯಾಕೆಂದರೆ ಅವ್ರ ತಂದೆ ಈ ದೇಶದಲ್ಲಿ ಅತ್ಯಂತ ಭ್ರಷ್ಟ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಂತ ಎಲ್ರಿಗೂ ಕೂಡ ಗೊತ್ತಿದೆ, ಆಯಿತಾ? ಅವ್ರು ಮಾಡಿರುವಂಥ ವೈಯಕ್ತಿಕ ಭ್ರಷ್ಟಾಚಾರ
ರಾಜಕೀಯ ಭ್ರಷ್ಟಾಚಾರ, ವೈಯಕ್ತಿಕ ಭ್ರಷ್ಟಾಚಾರ 108 ಮಾಡಿದ್ದಾರೆ, ಆಯಿತಾ. ಅದ್ರ ಜೊತೆಯಲ್ಲಿ ಅವ್ರು ಸಿ ಎಮ್ ಆಗಿದ್ದಾಗ ವಿಜೇಂದ್ರ ಯಾವ ರೀತಿಯಾಗಿ ನಡ್ಕೊಂಡ್ರು, ಯಾವ ರೀತಿಯಾಗಿ ಬಿ ಜೆ ಪಿ ಮಂತ್ರಿಗಳೇ ಈ ವಿಜೇಂದ್ರರ ಬಗ್ಗೆ ಏನಪ್ಪ ಇವನು ಏನೂ ಇಲ್ಲ, ಎಲ್ಲ ಫೈಲ್ಗಳು ಅವ್ರ ಹತ್ರ ಹೋಗ್ತಾ ಇದೆ ಅಂತ ಮಾತಾಡ್ತಾಯಿದ್ರು. ವಿಜೇಂದ್ರ ಟ್ಯಾಕ್ಸ್ ಅಂತಲೇ ಇತ್ತು. ಸೊ ಅಧಿಕಾರ ಇಲ್ಲದೇ ಎಷ್ಟು ಭ್ರಷ್ಟಾಚಾರ ವಿಜೇಂದ್ರ ಮಾಡಿದರು. ಈಗ ಅಧಿಕಾರ ಸಿಕ್ಕಿದ್ರೆ ಇನ್ನೇನೇನು ಮಾಡ್ತಾರೋ ದೇವರಿಗೆ ಗೊತ್ತು. ಸೊ ಈ ವ್ಯಕ್ತಿಗಳು ಯಾವುದೇ ಒಂದು ನೈತಿಕತೆ ಉಳಿಸ್ಕೊಳ್ದೇ ಲೂಟಿ ಭ್ರಷ್ಟಾಚಾರ ಮಾಡಿರತಕ್ಕಂಥ ಜನ ಪಾಸ್ಕೋ ಕೇಸಲ್ಲಿ ಇವತ್ತಿನ ದಿವಸ ಯಡಿಯೂರಪ್ಪನವ್ರು ಇದ್ದಾರೆ, ಆಯಿತಾ, ಬೇಲ್ ಮೇಲೆ ಇದ್ದಾರೆ. ಅವರು ಆ್ಯಕ್ಚುಲಿ ಬೇರೆಯವ್ರು ಯಾರೇ ಆಗಿದ್ರು ಅಷ್ಟೊತ್ತಿಗೆ ಅರೆಸ್ಟ್ ಆಗಿರೋರು. ಜಡ್ಜ್ ಅವ್ರ ಪಾಪ ಅವರೇನೋ ಸೀನಿಯರ್ ಇದ್ದಾರೆ ಅಂತ ಏನೋ ಬಿಟ್ಟಿದ್ದಾರೆ. ಸೊ ಈ ವ್ಯಕ್ತಿಗಳು ಬಂದು ಕುಮಾರಸ್ವಾಮಿ ಅವ್ರ ಮೇಲೇ ಈಗ ಎನ್ಕ್ವೈರಿ ನಡೀತಾ ಇದೆ. ಅವ್ರುಗಳೆಲ್ಲ ಏನಿದೆ ಮಾತಾಡೋದಕ್ಕೆ? ಅದು ಸಿದ್ದರಾಮಯ್ಯ ಅವ್ರ ಮೇಲೆ. ಸಿದ್ದರಾಮಯ್ಯ ಅವ್ರು ಏನು ತಪ್ಪು ಮಾಡಿದ್ರು ಇದುವರೆಗೂ ಒಂದು ಪ್ರೂಫ್ ಕೊಡ್ತಾ ಇಲ್ಲ. ಸುಮ್ಮನೆ ಈ ಥರ ಇದೇ ಕಾನ್ಸ್ಪಿರಸಿ. ಬಿ ಜೆ ಪಿಯವ್ರದ್ದು ಇದೇನೇ ಕಾನ್ಸ್ಪಿರಸಿ. ಅವ್ರದ್ದು ಏನಂತೇಳಿ ಇದೆಲ್ಲ ಉಪಯೋಗಿಸ್ಕೊಳ್ಳೋದು. ಮಾಧ್ಯಮದ ಮೇಲೆ ಕೂಡ ಅವ್ರಿಗೆ ಕಂಟ್ರೋಲ್ ಇದೆ. ಸೊ ಅದನ್ನು ಇಡೀ ದೇಶದಲ್ಲಿ ಓಡಿಸೋದು. ಸಿದ್ದರಾಮಯ್ಯ ಅವ್ರ ಮೇಲೆ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ, ರಿಸೈನ್ ಮಾಡಬೇಕು, ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಅಂತ ಇಡೀ ದೇಶದಲ್ಲಿ ನ್ಯೂಸ್ ಎಲ್ಲ ಓಡಿಸೋದು. ಯಾಕಂದರೆ ಮೀಡಿಯಾ ಅವ್ರ ಕೈಯಲ್ಲಿದೆ. ಮೀಡಿಯಾನ ಓಡಿಸ್ತಾರೆ, ಆಪಾದನೆ ಮಾಡಿಸ್ತಾರೆ, ಕೆಟ್ಟ ಹೆಸರು ತರಬೇಕು. ಇಲ್ಲಿ ಏನು ಅವ್ರ ಉದ್ದೇಶ ಏನು? ರಾಜ್ಯದಲ್ಲಿ ಸರ್ಕಾರ ಚೆನ್ನಾಗಿ ಕೆಲಸ ಮಾಡಬಾರ್ದು, ರಾಜ್ಯದಲ್ಲಿ ಅಭಿವೃದ್ಧಿ ಆಗಬಾರ್ದು, ರಾಜ್ಯದ ಜನರಿಗೆ ನಮ್ಮ ಸರ್ಕಾರದಿಂದ ಒಳ್ಳೆ ಕೆಲಸಗಳು ಆಗಬಾರ್ದು, ಗೊಂದಲದ ವಾತಾವರಣ ಸೃಷ್ಟಿ ಮಾಡಬೇಕು, ಏನೋ ಸರ್ಕಾರ ಅರಾಜಕತೆ ಇದೆ ಅಂತ ತೋರಿಸ್ಕೊಡ್ಬೇಕು. ಆ ಉದ್ದೇಶ ಇವತ್ತು. ಇದೊಂದು ಒಂದು ರೀತಿ ಸ್ಟ್ರಾಟಜಿ. RSS BJP ಅವರೆಲ್ಲ ಕೂತ್ಕೊಂಡು ಮಾಡ್ತಾರೆ. ಸುಮ್ಮನೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಬಿಡಬಾರ್ದು, ನಾವು ತೊಂದರೆ ಕೊಡ್ತಾ ಇರಬೇಕು. ಯಾವುದೋ CBI, IT, ED ಏಜೆನ್ಸಿ, ಇನ್ನೊಂದು ಮತ್ತೊಂದು ಗವರ್ನರ್ ಏನೇ ಸಿಕ್ಕದ್ದೆಲ್ಲ ಉಪಯೋಗಿಸ್ಕೊಳ್ಳೋದು. ಸೊ ಇದು ರಾಜ್ಯಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ BJP. ಈ ರಾಜ್ಯದಕ್ಕೆ ಬರಗಾಲ ಬಂದಾಗ ದುಡ್ಡು ಕೊಡೋದಕ್ಕೆ ತಾಕತ್ತಿಲ್ಲದೆ ಇರುವಂಥ ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಅವರು ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಕೋರ್ಟಿಂದ ನಾವು ತೊಗೊಂಬಂದಿದ್ದೀವಿ ದುಡ್ಡನ್ನ, ಸುಪ್ರೀಂ ಕೋರ್ಟಿಂದ. ಅಷ್ಟು ಮಿನಿಮಮ್ ಒಂದು ರಾಜ್ಯಕ್ಕೆ ಅನುಕೂಲ ಮಾಡುವಂಥ ತಾಕತ್ತಿಲ್ಲದೆ ಇರುವಂಥ ಜೋಶಿಯವರು, ಯಡಿಯೂರಪ್ಪನವರು ಎಲ್ಲ ಏನು ಪ್ರಯೋಜನ ನಮಗೆ? ಸರಿ, ನೀವು ಬಿಜೆಪಿ ಅವ್ರು ಭ್ರಷ್ಟಾಚಾರ ಮಾತಾಡ್ತೀರಿ, ನೀವು ದಲಿತರ ಓಟನ್ನು ತಗೊಂಡು ಅಧಿಕಾರಕ್ಕೆ ಬಂದು ವಾಲ್ಮೀಕಿ ಹಗರಣದಾಗ 187 ಭ್ರಷ್ಟಾಚಾರ ಮಾಡಿದ್ರಿ, ಅದು ಭ್ರಷ್ಟಾಚಾರ. ವಾಲ್ಮೀಕಿ ಹಗರಣ ಅದು ಹಗರಣನೇ, ಅದು ಖಂಡಿತ ಹಗರಣಗಳು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಹಗರಣ ಆದಾಗ ಅವ್ರನ್ನ ಹಿಡಿದಾಕಬೇಕು, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು, ಆಯಿತಾ. ತಪ್ಪಾಗಿದೆ, ಆದರೆ 50 ಕೋಟಿಗಿಂತ ಹೆಚ್ಚು ಹಣ ವಾಪಸ್ ತೊಗೊಂಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ ಮತ್ತು ಕ್ರಮಗಳು ತೊಗೊಳ್ತಾ ಇದ್ದೀವಿ, ಆಯಿತಾ. ಅದೇ ರೀತಿ ಬೋವಿ ನಿಗಮದಲ್ಲೂ ಆಗಿರುವಂಥ ಹಗರಣ, ದೇವರಾಜ ಟ್ರಕ್ ಟರ್ಮಿನಲಲ್ಲಿ ಆಗಿರುವಂಥ ಹಗರಣ, ಅದರಲ್ಲಿ BJPಯ ಮಾಜಿ MLCನೂ ಈಗ ಅರೆಸ್ಟ್ ಆಗಿದ್ದಾರೆ. ಬೋವಿ ನಿಗಮದಲ್ಲಾಗಿದೆ. ಎಲ್ಲ ನಿಗಮಗಳಲ್ಲಿ ಈ ರೀತಿ ಆಗಿರುವಂಥದ್ದು ನಮಗೂ ಕೂಡ ಗೊತ್ತಾಗಿದೆ. ನಾವು ಅದನ್ನು ಪತ್ತೆ ಹಚ್ತಾ ಇದ್ದೀವಿ ಮತ್ತು ಅದೆಲ್ಲ ಅವ್ರ ಮೇಲೆ ಕ್ರಮಗಳು ತಗೊಳ್ಳೋದಕ್ಕೆ ನಾವು ಹಗರಣ ಆದಾಗ ಯಾರು ಏನು ಮಾಡಬೇಕು ಅದನ್ನು ಮಾಡಬೇಕು. ಮುಚ್ಚಾಕುವಂಥ ಪ್ರಶ್ನೆ ಇಲ್ಲ ಇಲ್ಲಿ. ಈಗ ಚಾರ್ಜ್ ಶೀಟಲ್ಲಿ ಬಸರಗೌಡ ದದ್ದಲ್ ಹೆಸರಿಲ್ಲ, ನಾಗೇಂದ್ರ ಅವ್ರ ಹೆಸರಿಲ್ಲ, ಇದು ಮುಚ್ಚಾಕೋ ಪ್ರಯತ್ನ ಅಲ್ವಾ? ಎಲ್ಲಿದೆ? ಈಗ CBI ಎನ್ಕ್ವೈರಿ ಮಾಡ್ತಾ ಇದ್ದಾರಲ್ಲ. ಈಗ CBIನೂ ಇದೆ, EDನೂ ಇದೆ, ಮಾಡಲಿ. ನಾವು ಎವಿಡೆನ್ಸ್ ಮೇಲೆ ಹೋಗಬೇಕು. ನೀವು ಅವ್ರಿಗೆ ಒಳಗಡೆ ಹಾಕ್ಬೇಕು ಅಂದ್ರೆ ನಾನು ಹಾಕ್ಬೇಕಾ? ನಾನು ಯಾರೂ ಅಲ್ಲ ಅದಕ್ಕೆ. ಅದು ಅವ್ರು ಇರುವಂಥ ಪೊಲೀಸವರು, ಲೋಕಾಯುಕ್ತವರು, SIT ಅವರು ಎವಿಡೆನ್ಸ್ ಇದ್ದರೆ, ಇವ್ರು ಯಾರು ನಾಗೇಂದ್ರ ಅವರು ದುಡ್ಡು ತೊಗೊಂಡಿದ್ದಾರೆ ಅಥವಾ ಅವ್ರಿಗೇನಾದರೂ ಎವಿಡೆನ್ಸ್ ಇದ್ದರೆ ಅದ್ರ ಮೇಲೆ ಕ್ರಮ ತಗೊಳ್ಬೋದು. ನಾಗೇಂದ್ರ ಅವ್ರನ್ನು ಕೂಡ ಅರೆಸ್ಟ್ ಮಾಡಿದಾರಲ್ಲ, ನಾಗೇಂದ್ರನ ಅರೆಸ್ಟ್ ಮಾಡಿಲ್ವಾ? ಸೊ CBI ಅವ್ರನ್ನ ಅರೆಸ್ಟ್ ಮಾಡಿ ED ಅವ್ರು ಅರೆಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸೊ ನಾಳೆ ಪ್ರೂಫ್ ಅವ್ರಿಗೆ ತೋರಿಸ್ಲಿ ನಾಗೇಂದ್ರ ಎಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಅಂತ. ನಾವು ಅದಕ್ಕೋಸ್ಕರನೇ ನಾಗೇಂದ್ರ ಅವರೇ ನನ್ನ ಇದರಿಂದ ಆಗಿರೋದ್ರಿಂದ ನಾನು ಅದಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಅವರು ಹೊರಗೆ ಬಂದಿದ್ದಾರೆ. ನಾವೇನು ಅವ್ರನ್ನ ಅಲ್ಲೇ ಕೂರಿಸ್ಕೊಂಡು ನಾವು ನಿಮಗೆ ರಾಜೀನಾಮೆ ಕೊಡಿಸೋದಿಲ್ಲ, ನೀವು ಅವ್ರ ಮಂತ್ರಿ ಮಂಡಳಿ ತೆಗಿಬಾರ್ದು ನಾವೇನು ಹೇಳಲಿಲ್ಲ. ಸೊ ಕರಪ್ಷನ್ ನೋಡಿ, ಈ ದೇಶದಲ್ಲಿ ಕರಪ್ಷನ್ ಇಲ್ಲ ಅಂತ ನೀವು ಹೇಳ್ತೀರಾ? ಕರಪ್ಷನ್ ಇದೆ. ಇದರಲ್ಲಿ ಯಾವ ಪಾರ್ಟಿನೂ ಕೂಡ ಅಥವಾ ಯಾವ ವ್ಯಕ್ತಿನೂ ಕೂಡ ಇದರಿಂದ ನಾವು ಹೊರಗೆ ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. ಆದರೆ ತಪ್ಪಾದಾಗ ಕ್ರಮ ಆಗಬೇಕು. ನಾವು ಮುಚ್ಚಾಕುವಂಥ ಮತ್ತು ಸುಳ್ಳಿನ ಆಧಾರಗಳು ಇಟ್ಕೋಬಾರ್ದು. ಇವತ್ತು ಸುಳ್ಳಿನ ಷಡ್ಯಂತ್ರಗಳು ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಕೀಳಮಟ್ಟದ ರಾಜಕಾರಣ ಅದು ಸರಿಯಿಲ್ಲ. ಓಕೆ, ಅಭಿವೃದ್ಧಿ ವಿಚಾರ ಬಗ್ಗೆ ಯಾರೊಬ್ಬರು ಮಾತಾಡ್ತಿಲ್ಲ ಸರ್. ಅಭಿವೃದ್ಧಿ ಅದೇ BJPಗೆ ಅದು ಬೇಕಾಗಿಲ್ಲ.
ಅದೇ ನಿಮ್ಗೂ ಬೇಕಾಗಿಲ್ಲ ಸರ್, ನೀವು ಒಬ್ರು ಬೇಕಾಗಿಲ್ಲ, development ಏನಾಗಿದೆ ಹೇಳಿ ಸರ್. ನಮಗೆ ಬೇಕಾಗಿಲ್ಲ ಅಂತ ಹೇಳ್ಬೇಡಿ. ಯಾಕಂದ್ರೆ ನಮ್ಮ ಗೌರ್ಮೆಂಟ್ ನಡೆಸ್ತಾ ಇದ್ದೀವಿ, ಗೌರ್ಮೆಂಟ್ ಮಾಡ್ತಾ ಇದ್ದೀವಿ. ಅಭಿವೃದ್ಧಿ ಮಾಡೋದಕ್ಕೆ ಏನೇನು ಕ್ರಮಗಳು ತಗೊಳ್ಳೋದಕ್ಕೆ ಇವತ್ತು ನಾನು ಆ್ಯಕ್ಚುಲಿ ನಿಮ್ಮ ಧಾರವಾಡ ಆಸ್ಪತ್ರೆಗೆ ಇವತ್ತು 10 ಕೋಟಿ ರೂಪಾಯಿದು ಕಾಮಗಾರಿ ಶುರು ಮಾಡಿಸ್ಬೇಕು ಅಂತ ಇದ್ದೆ. ಆದರೆ ಧಾರವಾಡ ಡಿಸ್ಟ್ರಿಕ್ಟ್ ಆಸ್ಪತ್ರೆ, ಆದರೆ ಅದು ಬೆಲ್ಲದವ್ರು ಇವತ್ತು ಬೇಡ, ಅವರೇನೋ ಬ್ಯುಸಿ ಇದ್ದಾರೆ, ವಿಜೇಂದ್ರ ಎಲ್ಲ ಬರ್ತಾ ಇದ್ದಾರೆ ಇವತ್ತು, ಅದಕ್ಕೆ ಅವ್ರ ಜೊತೆಲಿ ಇರಬೇಕಾಗುತ್ತೆ ಅಂತ ಬೇಡ ಅಂತ ಹೇಳಿದ್ದಾರೆ. ಸೊ ನಾವು ಬೇರೆ ಮಿಕ್ಕಿದ್ದೆಲ್ಲ ನಮ್ಮ ಇಲಾಖೆಯಿಂದ ನಾವು ಬೇಕಾದಷ್ಟು ಪ್ರೋಗ್ರಾಮ್ಗಳು ಮಾಡ್ತಾನೆ ಇದ್ದೀವಿ. ಮತ್ತು ಈಗ ಅಭಿವೃದ್ಧಿ ಮಾಡಬೇಕು ಅಂತಲೇ ನಮ್ಮ ಉದ್ದೇಶ. ಈಗ ಗ್ಯಾರಂಟಿ ಸ್ಕೀಮ್ಗಳನ್ನು ನಾವು ಪ್ರತಿ ಮನೆಗೆ ಮುಡಿಸಿದ್ದೀವಿ, ಆಯಿತಾ? ಅದೇನು ಜನರಿಗೆ ಅಭಿವೃದ್ಧಿ ಅಲ್ವಾ, ಅದು ಒಳ್ಳೇದಲ್ವಾ ಅದು? ಆ ರೀತಿಯಾಗಿ ಬೇರೆ ಬೇರೆ ಹಲವಾರು ಯೋಜನೆಗಳನ್ನು ಇವತ್ತು ನಾವು ಮಾಡ್ತಾನೆ ಇದ್ದೀವಿ, ಕೆಲಸಗಳನ್ನ ಆಗ್ತಾ ಇದೆ. ಆದರೆ BJPಗೆ ಇದು ಆಗಬಾರ್ದು. ಅವ್ರ ಉದ್ದೇಶ ರಾಜ್ಯ ಹಾಳಾಗೋಗ್ಲಿ ಪರವಾಗಿಲ್ಲ, ಆದರೆ ಇಲ್ಲಿ ಅಸ್ಥಿರದ ವಾತಾವರಣ ನಿರ್ಮಾಣ ಮಾಡಬೇಕು. ಕೇಂದ್ರದಿಂದ ನಮ್ಗೆ ಏನು ಅನುಕೂಲ ಮಾಡ್ತಾ ಇದ್ದಾರೆ ಹೇಳಿ? ನಮ್ಮ ಫೈನಾನ್ಸ್ ವಿಚಾರ ಇರ್ಬೋದು. ಈಗ ಮತ್ತೆ ನಾವು ಈಗ 16th ಫೈನಾನ್ಸ್ಗೆ ನಾವು ಮೆಮೊರಾಂಡಮ್ ಕೊಡೋಕ್ಕೋ ಈಗ ನಾವು ರೆಡಿ ಮಾಡ್ತಾ ಇದ್ದೀವಿ. ಯಾವ ವಿಚಾರದ ನಮ್ಗೆ ಅನುಕೂಲ ಮಾಡ್ತಾ ಇದ್ದಾರೆ? ಯಾವುದೂ ಮಾಡ್ತಾ ಇಲ್ಲ ಅವರು. ಸೊ ನಾವು ಈ ದೇಶಕ್ಕೆ ಎರಡನೇ ಸ್ಥಾನದಲ್ಲಿದ್ದೀವಿ. ಅತಿ ಹೆಚ್ಚು ತೆರಿಗೆ ಕೊಡೋ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ರಾಜ್ಯ, ಆಯಿತಾ? ಇಷ್ಟು ನಮ್ಮ ಕಾಂಟ್ರಿಬ್ಯೂಷನ್ ಇವತ್ತು ಕೂಡ ಇದೆ. ಇದೆಲ್ಲ ಸುಮ್ಮನೆ ಆಗೋಗ್ತದಾ? ಅಭಿವೃದ್ಧಿ ಇಲ್ದೇ, ಡೆವಲಪ್ಮೆಂಟ್ ಇಲ್ದೇ, ಇಂಡಸ್ಟ್ರಿ ಇಲ್ದೇ, ಯಾವುದು ಇಲ್ದೇ ಆಗೋಗ್ತದಾ? ಎಲ್ಲ ಮಾಡ್ತಾ ಇದ್ದೀವಿ. ಅದು ಆಗಬಾರ್ದು ಅಂತ ಇವ್ರು BJP ಅವರ ಹುನ್ನಾರ. ಸರ್, ಈಗ ಪ್ರಾಸಿಕ್ಯೂಷನ್ಗೆ ಜೊಲ್ಲೆ ಇರ್ಬೋದು, ನಿರಾಣಿ ಇರ್ಬೋದು, ಅವ್ರ ಬಗ್ಗೆ ಏನಾದ್ರು ಮತ್ತೆ ರಾಜ್ಯಪಾಲರು ನಾವು ಕ್ಯಾಬಿನೆಟಲ್ಲಿ ಮತ್ತೆ ಈಗ ನಾವು ಒಂದು ರೆಸಲ್ಯೂಷನ್ ಪಾಸ್ ಮಾಡಿದ್ದೀವಿ. ರಾಜ್ಯಪಾಲರು ಮತ್ತೆ ನಾವು ಅಡ್ವೈಸ್ ಮಾಡ್ತಾ ಇದ್ದೀವಿ. ರಾಜ್ಯಪಾಲರು he is duty bound to listen to the advice of the cabinet. That is the constitution. ಅವರು ಅದನ್ನು ಮಾಡ್ತಾ ಇಲ್ಲ. ನಾವು ಮತ್ತೆ ನಿನ್ನೆ ಮಾಡಿ ನೀವು ಈ 4 ಜನರ ಮೇಲೆ ನೀವು ಯಾಕೆ ಅವ್ರ ಮೇಲೆ ನೀವು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡಿ, ತೀರ್ಮಾನ ತಗೊಳ್ಳಿ. ಅದನ್ನು ತೀರ್ಮಾನ ತೊಗೊಳ್ಬೇಕು. ಅವರು ಸುಮ್ಮನೆ ಇಟ್ಕೊಳ್ಬಾರ್ದು. ಆಯ್ತು, ರಿಜೆಕ್ಟ್ ಮಾಡಿದ್ರೆ ರಿಜೆಕ್ಟ್ ಮಾಡಲಿ, ಅಪ್ರೂವ್ ಮಾಡಿದ್ರೆ ಅಪ್ರೂವ್ ಮಾಡಲಿ, ಏನಾದರೂ ಒಂದು ತೀರ್ಮಾನ ತೊಗೋಬೇಕು. ರಿಜೆಕ್ಟ್ ಮಾಡಿದ್ಮೇಲೆ ಮತ್ತೆ ಬೇಕಾದ್ರೆ ಅವ್ರು ಕೋರ್ಟ್ಗೆ ಹೋಗ್ತಾರೆ, ಆಯಿತಾ? ಇದು ರಿಜೆಕ್ಟ್ ಆಗಿದೆ, ಸರಿ ಇಲ್ಲ ಅಂತ. ಅದು ಪರ್ಮಿಷನ್ ಕೊಟ್ಟರೆ ಪ್ರಾಸಿಕ್ಯೂಷನ್ ಶುರು ಮಾಡ್ತಾರೆ. ಬಟ್ ಪ್ರೊಟೆಕ್ಟ್ ಮಾಡಬೇಡಿ. ನೀವು ನೀವು ಗವರ್ನರ್ ಸ್ಥಾನ ಇಟ್ಕೊಂಡು ನೀವು ಕರಪ್ಟ್ ವ್ಯಕ್ತಿಗಳನ್ನ ನೀವು ಪ್ರೊಟೆಕ್ಟ್ ಮಾಡಬೇಡಿ ಅಂತ ನಾವು ಹೇಳ್ದೆ. ನಾವು ನಿನ್ನೆ ಮಾಡಿ ಕಳಿಸಿದ್ದೀವಿ, ಅವ್ರಿಗೆ ಕಳಿಸ್ತೀವಿ. ರಾಜ್ಯಪಾಲರು ಕಾನೂನಾತ್ಮಕವಾಗಿ ನಡ್ಕೊಳ್ತಾ ಇಲ್ಲ ತಾನೇ? ಎಲ್ಲಿ ಕಾನೂನಿದೆ? ಸೆಕ್ಷನ್ 17A ಯಾವ ಒಂದು ಅಡಿಯಲ್ಲಿ ಅವರು CM ಅವ್ರಿಗೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಸೆಕ್ಷನ್ 17A ಹೇಳುವಂಥದ್ದು ಪ್ರೈವೇಟ್ ಕಂಪ್ಲೇಂಟ್ ಮೇಲೆ ಇವ್ರು ತಗೊಳ್ಳೋದಕ್ಕೆ ರೈಟ್ಸೇ ಇಲ್ಲ. ಆ ಸೆಕ್ಷನ್ 17A ಪ್ರಕಾರ ಒಬ್ಬ ಪೊಲೀಸ್ ಆಫೀಸರ್ ಮಾಡಿರುವಂಥ ತನಿಖೆ ಅಥವಾ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಮಾಡೋ ತನಿಖೆ ಅವರು ರಿಪೋರ್ಟ್ ಕಳಿಸಿ ನಮಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ರಾಜ್ಯಪಾಲರು ಸ್ಯಾಂಕ್ಷನ್ ಮಾಡ್ಬೋದು ಅಥವಾ ಬಿಡ್ಬೋದು. ಆ ಪವರ್ ಅವ್ರಿಗಿದೆ. ಇಲ್ಲಿ ಇವ್ರು ಯಾರು? ಇವರು ಒಂದು ಖಾಸಗಿ ವ್ಯಕ್ತಿಗಳು ಇವರು. ಸೊ ಅದನ್ನು ಕೂಡ ನಮ್ಮ ಮೊನ್ನೆ ಹೈಕೋರ್ಟಲ್ಲಿ ನಮ್ಮ ವಕೀಲರೆಲ್ಲ ಅದೇ ವಾದ ಮಂಡಿಸಿದ್ದಾರೆ. ಅಭಿಷೇಕ್ ಸಿಂಘ್ವಿ ಅವರು ಆ ವಾದ ಮಂಡಿಸಿದ್ದಾರೆ. ಅವ್ರು ನೋಡಿ, ಅವ್ರು ಯಾವ ಜನ ಅಂತ ಯಾರಿಗೂ ಗೊತ್ತಿಲ್ಲ. ಇದು ಎಲ್ಲ ರಾಜಕಾರಣ ಅಷ್ಟೇ, ಆಯಿತಾ? ನಾವು ರಾಜ್ಯಪಾಲರ ವಿರುದ್ಧ ಹೋಗಿಲ್ಲ, ರಾಜ್ಯಪಾಲರು ನಮ್ಮ ವಿರುದ್ಧ ಹೋಗಿರೋದು. ಈಗ ಇದನ್ನ ಟ್ವಿಸ್ಟ್ ಮಾಡ್ತಾ ಇದ್ದಾರೆ. ರಾಜ್ಯಪಾಲರನ್ನ ದುರುಪಯೋಗ ಪಡಿಸಿರೋರು BJP, ರಾಜ್ಯಪಾಲರಿಗೆ ಅಗೌರವ ತರುವಂಥ ಕೆಲಸ ಮಾಡಿರೋರು BJPನೇ. ಈಗ ಪಾಪ ರಾಜ್ಯಪಾಲರಿಗೆ ಈ ಒಂದು ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿಸಿರುವಂಥವ್ರು ಯಾರು? ಇದೇ BJP ಅವರು. ಅವ್ರು ಮಾಡಬಾರ್ದಂಥ ಕೆಲಸವನ್ನು ಅವ್ರ ಕೈಯಲ್ಲಿ ಮಾಡಿಸಿದ್ದಾರೆ, ಒತ್ತಡ ಹಾಕಿ. ಅದು ಮಾಡಬಾರ್ದಾಗಿತ್ತು, ಅವರು ಸುಮ್ಮನೆ ಬಿಡಬೇಕಾಗಿತ್ತು. ನನ್ನ ಪ್ರಕಾರ ವೈಯಕ್ತಿಕವಾಗಿ ರಾಜ್ಯಪಾಲರು ಇದು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಆಫ್ ಪೊಲಿಟಿಕಲ್ ಪ್ರೆಷರ್, ಬಿಕಾಸ್ ಆಫ್ ಸೆಂಟ್ರಲ್ ಪ್ರೆಷರ್, ಬಿಕಾಸ್ ಆಫ್ ದಿಸ್ ಕಾನ್ಸ್ಪಿರಸಿ, ಇದರಿಂದನೇ ರಾಜ್ಯಪಾಲರು ಈ ಹೆಜ್ಜೆ ಇಟ್ಟಿದ್ದಾರೆ ಹೊರತು ಇಂಡಿವಿಜುವಲ್ ನನಗನ್ಸುತ್ತೆ ಅವ್ರಿಗೂ ಕೂಡ ಎಲ್ಲೊಂದು ಕಡೆ ಮುಜುಗರ ಆಗಿದೆ ಈಗ. ಯಾಕಂದರೆ ಇಷ್ಟು ದಿವಸ ಯಾವ ಸಮಸ್ಯೆ ಇರಲಿಲ್ಲ. ಈಗ ಪಾಪ ಅವರು ರಾಜ್ಯದಲ್ಲಿ ಹಿಂದೆ ಎಲ್ಲ ಫಂಕ್ಷನ್ಗಳಿಗೂ ಕೂಡ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅವರು ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ಅವ್ರದ್ದೊಂದು ಯೂನಿವರ್ಸಿಟಿ ಕಾನ್ಫರೆನ್ಸ್ ಇತ್ತು, ಅವ್ರು ಹೋಗೋಕ್ಕಾಗಲಿಲ್ಲ ಪಾಪ. ಯಾಕಂತ ಹೇಳಿದ್ರೆ ಸೆಕ್ಯೂರಿಟಿ, ಲಾ ಆ್ಯಂಡ್ ಆರ್ಡರ್, ನಾಳೆ ಯಾರೋ ಏನು ಹೇಳ್ಬಿಡ್ತಾರೆ ಭಯ, ಅದೆಲ್ಲ ಸೃಷ್ಟಿ ಆಯ್ತಲ್ಲ. ಇದೆಲ್ಲ ಬೇಕಾಗಿತ್ತ ನಮಗೆ? ಬೇಕಾಗಿರಲಿಲ್ಲ, ಅವ್ರಿಗೂ ಕೂಡ ಬೇಕಾಗಿರಲಿಲ್ಲ. ನಮ್ದು ಏಟಿನ ಎದುರೇಟಲ್ಲ, ಏಟ್ ಕೊಟ್ಟರೆ ಎದುರೇಟ್ ನಾವು ಕೊಡೋಕೆ ರೆಡಿಯಾಗಿದ್ದೀವಿ. ಈಗ ಅಂತಿಮವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಕೇಂದ್ರದಲ್ಲಿರುವಂಥ ಮಂತ್ರಿ ಕುಮಾರಸ್ವಾಮಿಯವರು, ಅವ್ರ ಮೇಲೆ ಸ್ಪಷ್ಟ ಆರೋಪ ಇದೆ, ಆಯಿತಾ?
ಸ್ಪಷ್ಟ. ಈಗ ಸ್ಯಾಂಕ್ಷನ್ನು ಅವ್ರು ಕೊಡಲೇಬೇಕಾಗುತ್ತೆ. ಯಾಕೆಂದರೆ ಅಥವಾ ಅವರು ಬೇರೆ ಏನಾದರೂ ಒಂದು ದಾರಿ ಕೇಂದ್ರಕ್ಕಾದರೂ ಕಳಿಸ್ಬೋದು ರಾಜ್ಯಪಾಲರು. ಯಾಕಂದರೆ ಈಗ ಕೇಂದ್ರದ ಮಿನಿಸ್ಟರ್ ಇದ್ದಾರೆ, ಅಲ್ಲಿಗಾದರೂ ಕಳಿಸ್ಕೊಡ್ಬೋದು. ಆದರೆ ಕುಮಾರಸ್ವಾಮಿ ಮೇಲೆ ಇರುವಂಥದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ, ಅದರಿಂದನೇ ಚಾರ್ಜ್ ಶೀಟ್ ಮಾಡಿದ್ದೀವಿ, ಪರ್ಮಿಷನ್ ಕೊಡಿ ಅಂತ ಇರುವಂಥ ಕೇಸ್ ಅದು. ಕುಮಾರಸ್ವಾಮಿ ಅವರ ಉತ್ತರ ನಾನು ನೆನ್ನೆ ನೋಡಿದೆ ಮೊನ್ನೆ, ನನ್ನ ಫೋರ್ಜರಿ ಅಂತ ಹೇಳ್ತವ್ರೆ. ಫೋರ್ಜರಿ ಅಂತ ಹೇಳಿದ್ರೆ ಅವರು ಯಾವತ್ತೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇವತ್ತಾ ಈ ಕೇಸ್ ಬಂದು ಎಷ್ಟು ದಿವಸ ಆಯಿತು? ಇಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ? ಇಷ್ಟು ದಿವಸ ಸಡನ್ನಾಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ. ಈ ಥರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ, ಒಬ್ಬ ಕೇಂದ್ರ ಸಚಿವರು ಕೊಡೋಕ್ಕಾಗ್ತದೆ? ಸೊ ಅವ್ರ ರಾಜೀನಾಮೆ ಕೊಡಬೇಕು ಆ್ಯಕ್ಚುಲಿ. ಯಾಕೆಂದರೆ ಅವ್ರ ಪೋರ್ಟ್ಫೋಲಿಯೋ ಇವತ್ತದು ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ, ಹಗರಣ ಕೂಡ ಮೈನ್ಸ್ ಹಗರಣ, ಆಯಿತಾ? ಸೊ ಕುಮಾರಸ್ವಾಮಿ ಅವರ ತಲೆದಂಡ ಆಗುವಂಥದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ BJPಯವರು ಕುಮಾರಸ್ವಾಮಿನ ತೆಗೆಯೋದಕ್ಕೆ ಮಾಡಿದ್ರು ಅಂತ ಕೂಡ ನನಗೆ ಅನಿಸುತ್ತೆ. ಯಾಕಂದರೆ ಮೊದಲೇ ಅವರು ಈ JDSನ ಮುಗಿಸ್ಬೇಕು ಅಂತ ಇದ್ದರು BJP. ಈಗ ಅವರು ಈ ರೀತಿಯಾದಂಥ ದಾರಿ ಹುಡುಕಿ ಕುಮಾರಸ್ವಾಮಿನ ತೆಗೆಯತಕ್ಕಂಥ ಒಂದು ಸನ್ನಿವೇಶಕ್ಕೆ BJPಯವರೇ ತೊಗೊಂಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು. ಜೀಕಾದೇನಿಲ್ಲ, ಜೀಕ ಏನು